ಸಮಾಚಾರದ ಇವತ್ತಿನ ಸ್ಪೆಷಲ್ ವಿಶ್ವ ನಿರಾಶ್ರಿತರ ದಿನ ನಾಂಡಾಯನ. ಪ್ರತಿ ವರ್ಷ ಜೂನ್ 20ರಂದು ವಿಶ್ವ ನಿರಾಶ್ರಿತರ ದಿನವನ್ನ ಆಚರಿಸಲಾಗುತ್ತೆ. ವಿಶ್ವ ನಿರಾಶ್ರಿತರ ದಿನವು ವಿಶ್ವಾದ್ಯಂತ ನಿರಾಶ್ರಿತರ ಪರಿಸ್ಥಿತಿ ಹಾಗೂ ಸ್ಥಿತಿಗತಿಗಳನ್ನ ಎತ್ತಿ ತೋರಿಸುವ ಮಹತ್ವದ ಸಂದರ್ಭವಾಗಿದೆ. ಈ ದಿನವು ಸಂಘರ್ಷ, ಕಿರುಕುಳ ಹಾಗೂ ಹಿಂಸಾಚಾರ ಸೇರಿದಂತೆ ಇನ್ನೂ ಹಲವು ಕಾರಣಗಳಿಂದ ತಮ್ಮ ಮನೆಯನ್ನು ತೊರೆದ ಅಥವಾ ಒತ್ತಾಯಪೂರ್ವಕವಾಗಿ ಮನೆ ಬಿಟ್ಟು ಹೋದ ಲಕ್ಷಾಂತರ ವ್ಯಕ್ತಿಗಳು ಎದುರಿಸುತ್ತಿರುವ ಸವಾಲುಗಳನ್ನು ನೆನಪಿಸುವ ಉದ್ದೇಶದಿಂದ ಈ ದಿನವನ್ನ ಆಚರಿಸಲಾಗುತ್ತೆ. ವಿಶೇಷವಾಗಿ ಈ ದಿನ ನಿರಾಶ್ರಿತರ ಬಗ್ಗೆ ಜಾಗೃತಿ ಮೂಡಿಸುವುದು, ಅವರ ಹಕ್ಕುಗಳನ್ನು ಪ್ರತಿಪಾದಿಸುವುದು, ಸುರಕ್ಷತೆ ಮತ್ತು ರಕ್ಷಣೆಯನ್ನ ಬಯಸುವವರಿಗೆ ನೆಲೆ ಕಲ್ಪಿಸುವ ಸಾಧ್ಯತೆಯನ್ನ ಪರಿಶೀಲಿಸುವುದು ಮುಂತಾದವುಗಳ ಬಗ್ಗೆ ಎತ್ತಿ ತೋರಿಸುವ ಕೆಲಸವನ್ನ ಮಾಡಲಾಗುತ್ತೆ. ಇತಿಹಾಸ. ವಿಶ್ವ ನಿರಾಶ್ರಿತರ ದಿನದ ಆಚರಣೆ ಮೊದಲ ಬಾರಿಗೆ ಡಿಸೆಂಬರ್ 4, 2000ರಂದು ಪ್ರಸ್ತಾಪ ಮಾಡಲಾಗಿತ್ತು. ವಿಶ್ವಸಂಸ್ಥೆಯು ಸಾಮಾನ್ಯ ಸಭೆಯ 76ಕ್ಕೆ 55 ಜನರ ನಿರ್ಣಯದ ಅನ್ವಯ ಈ ದಿನವನ್ನ ಆಚರಿಸಲಾಗುತ್ತೆ. ವಿಶ್ವಾದ್ಯಂತ ಹೆಚ್ಚುತ್ತಿರುವ ನಿರಾಶ್ರಿತರ ಬಗ್ಗೆ ಜಾಗೃತಿ ಮೂಡಿಸಲು ಮತ್ತು 1951ರ ನಿರಾಶ್ರಿತರ ಸಮಾವೇಶದ 50ನೇ ವಾರ್ಷಿಕೋತ್ಸವದ ನೆನಪಿಗಾಗಿ ಈ ದಿನವನ್ನ ಆಚರಿಸಲಾಗುತ್ತೆ. 1951ರ ನಿರಾಶ್ರಿತರ ಸಮಾವೇಶವು 2ನೇ ಮಹಾಯುದ್ಧದ ನಂತರ ಅಂಗೀಕರಿಸಲ್ಪಟ್ಟಿತು. ನಿರಾಶ್ರಿತ ರಕ್ಷಣೆ ಮತ್ತು ಹಕ್ಕುಗಳಿಗಾಗಿ ಕಾನೂನು ಚೌಕಟ್ಟನ್ನ ಸ್ಥಾಪಿಸಿತು. ಇದು ಯಾರು ನಿರಾಶ್ರಿತರು ಎಂಬುದನ್ನ ವ್ಯಾಖ್ಯಾನಿಸಿತ್ತು ಹಾಗೂ ಅವರ ಹಕ್ಕುಗಳನ್ನ ವಿವರಿಸಿತ್ತು. ಅವರಿಗೆ ಸುರಕ್ಷತೆ ಮತ್ತು ಸಹಾಯವನ್ನ ಒದಗಿಸಲು ರಾಷ್ಟ್ರಗಳು ಮಾಡಬಹುದಾದ ಸಹಾಯಗಳ ಬಗ್ಗೆಯೂ ಕೂಡ ವಿವರಣೆಯನ್ನ ನೀಡಿತ್ತು.
ನಿರಾಶ್ರಿತರ ದಿನ ಹುಟ್ಟಿದ್ದು ಹೇಗೆ? 1951ರಲ್ಲಿ ನಿರಾಶ್ರಿತರ ಸ್ಥಿತಿಗತಿ ಸಂಬಂಧಿತ ಸಮಾವೇಶವನ್ನ ನಡೆಸಲಾಗಿತ್ತು. ಅದರ ವಜ್ರ ಮಹೋತ್ಸವ ಅಂದ್ರೆ 50ನೇ ವಾರ್ಷಿಕೋತ್ಸವ 2001 ಜೂನ್ 20ರಂದು ನಡೆಸಲಾಯಿತು. ಆ ದಿನವನ್ನ ವಿಶ್ವ ನಿರಾಶ್ರಿತರ ದಿನವಾಗಿ ಘೋಷಣೆ ಮಾಡಲಾಯಿತು. ಆಗಿನಿಂದ ಪ್ರತಿ ವರ್ಷ ಜೂನ್ 20ರಂದು ನಿರಾಶ್ರಿತರ ದಿನವಾಗಿ ಆಚರಿಸಲಾಗ್ತಾ ಇದೆ. ವಿಶ್ವ ನಿರಾಶ್ರಿತರ ದಿನದ ಮಹತ್ವ. ವಿಶ್ವ ನಿರಾಶ್ರಿತರ ದಿನವು ಅಪಾರ ಮಹತ್ವವನ್ನು ಹೊಂದಿದೆ. ಯಾಕಂದ್ರೆ ಇದು ನಿರಾಶ್ರಿತರು ಮತ್ತು ಬಲವಂತವಾಗಿ ಮನೆಯನ್ನು ತೊರೆದ ವ್ಯಕ್ತಿಗಳ ಜೀವನದ ಸವಾಲುಗಳ ಬಗ್ಗೆ ಜಾಗತಿಕ ಗಮನವನ್ನು ಸೆಳೆಯುತ್ತೆ. ಇದು ಅವರ ಸವಾಲುಗಳ ಬಗ್ಗೆ ಜಾಗೃತಿ ಮೂಡಿಸಲು, ಅವರ ಹಕ್ಕುಗಳಿಗಾಗಿ ಪ್ರತಿಪಾದಿಸಲು ಮತ್ತು ಅವರ ಬಗ್ಗೆ ಸಹಾನುಭೂತಿಯನ್ನು ಉತ್ತೇಜಿಸಲು ಒಂದು ವೇದಿಕೆಯನ್ನ ಕಾರ್ಯನಿರ್ವಹಿಸುತ್ತದೆ. ನಿರಾಶ್ರಿತರ ಬಿಕ್ಕಟ್ಟನ್ನು ಪರಿಹರಿಸಲು ಅಂತಾರಾಷ್ಟ್ರೀಯ ಸಹಕಾರ, ಬೆಂಬಲದ ಬಗ್ಗೆ ತಿಳಿಸುತ್ತೆ. ವಿಶ್ವ ನಿರಾಶ್ರಿತರ ದಿನವು ಅವರ ರಾಷ್ಟ್ರೀಯತೆ ಅಥವಾ ಹಿನ್ನೆಲೆಯನ್ನ ಲೆಕ್ಕಿಸದೆ ಎಲ್ಲಾ ವ್ಯಕ್ತಿಗಳ ಘನತೆ ಮತ್ತು ಯೋಗಕ್ಷೇಮವನ್ನ ಎತ್ತಿ ಹಿಡಿಯುವ ಹೆಚ್ಚು ಅಂತರ್ಗತ ಮತ್ತು ಸಹಾನುಭೂತಿಯನ್ನ ಜಗತ್ತನ್ನ ಬೆಳೆಸುವ ಗುರಿಯನ್ನ ಹೊಂದಿದೆ. ನಿರಾಶ್ರಿತರ ದಿನಕ್ಕೆ ಬಹಳ ಮಹತ್ವ ಇದೆ. ಉಕ್ರೇನ್ ಮೇಲೆ ರಷ್ಯಾ ಆಕ್ರಮಣ ಮಾಡಿರುವ ಹಿನ್ನೆಲೆಯಲ್ಲಿ ಲಕ್ಷಾಂತರ ಮಂದಿ ನೆಲೆ ಕಳ್ಕೊಂಡು ನಿರಾಶ್ರಿತರಾಗಿದ್ದಾರೆ. ಈ ಯುದ್ಧದಿಂದಾಗಿ ಈ ವರ್ಷ ಜಾಗತಿಕವಾಗಿ ನಿರಾಶ್ರಿತರ ಸಂಖ್ಯೆ ದಾಖಲೆ ಮಟ್ಟಕ್ಕೆ ಏರಲು ಕಾರಣವಾಗಿದೆ. ವಿಶ್ವಸಂಸ್ಥೆಯ ವರದಿಯೊಂದರ ಪ್ರಕಾರ ರಷ್ಯಾ ಆಕ್ರಮಣದ ಬಳಿಕ ಉಕ್ರೇನ್ ದೇಶದಿಂದ ಬರೋಬ್ಬರಿ 50 ಲಕ್ಷ ಜನರು ಯುರೋಪ್ನ ಇತರ ದೇಶಗಳಲ್ಲಿ ಆಶ್ರಯ ಕೋರಿ ಹೋಗಿದ್ದಾರೆ. ಉಕ್ರೇನ್ ದೇಶದಲ್ಲಿ ಇರುವ ಜನಸಂಖ್ಯೆ ಕೇವಲ 4.2 ಕೋಟಿ ಮಾತ್ರ. ಅಂಥದ್ರಲ್ಲಿ 50 ಲಕ್ಷ ಮಂದಿ ನಿರಾಶ್ರಿತರಾಗಿದ್ದಾರೆ. ಅದೆಷ್ಟು ಯುದ್ಧ ಸಂತ್ರಸ್ತರು ನಿರ್ನಾಮವಾಗಿರಬಹುದು. ಉಕ್ರೇನ್ ಜನಸಂಖ್ಯೆಯು 10%ಕ್ಕಿಂತಲೂ ಹೆಚ್ಚು ಮಂದಿ ದೇಶ ತೊರೆದು ನಿರಾಶ್ರಿತರಾಗಿದ್ದಾರೆ.
ವರ್ಷದ ನಿರಾಶ್ರಿತರ ದಿನದ ಥೀಮ್. ವಿಶ್ವಸಂಸ್ಥೆ ನಿರಾಶ್ರಯತರ ಉನ್ನತಾಯುಕ್ತರು ಪ್ರತಿ ವರ್ಷವೂ ವಿಶ್ವ ನಿರಾಶ್ರಿತರ ದಿನಕ್ಕೆ ಬೇರೆ ಬೇರೆ ಥೀಮ್ ಅಥವಾ ಪರಿಕಲ್ಪನೆಯನ್ನ ನಿಗದಿ ಮಾಡ್ತಾರೆ. ನಿರಾಶ್ರಿತರ ಸಮಸ್ಯೆಯ ವಿವಿಧ ಮಗ್ಗುಲುಗಳ ಮೇಲೆ ಬೆಳಕು ಚೆಲ್ಲಲು ಇಂಥದ್ದೊಂದು ನಡಾವಳಿ ಮಾಡಿಕೊಂಡು ಬರಲಾಗ್ತಾ ಇದೆ. ಸುರಕ್ಷತೆಯ ಆಯ್ಕೆಯ ಹಕ್ಕು ಅಂದ್ರೆ ರೈಟ್ ಟು ಸೀಕ್ ಸೇಫ್ಟಿ ಎಂಬುದು ಈ ವರ್ಷದ ನಿರಾಶ್ರಿತರ ದಿನದ ಥೀಮ್ ಆಗಿ ಆಯ್ಕೆ ಮಾಡಲಾಗಿದೆ. ನಿರಾಶ್ರಿತರು ತಮಗೆ ಹಾಗೂ ತಮ್ಮ ಕುಟುಂಬಕ್ಕೆ ಸುರಕ್ಷಿತ ಸ್ಥಳ ಆಯ್ಕೆ ಮಾಡಿಕೊಳ್ಳುವ ಹಕ್ಕು ಹೊಂದಿರುವ ಬಗ್ಗೆ ಜನರಿಗೆ ಅರಿವು ಮೂಡಿಸಲು ವಿಶ್ವಸಂಸ್ಥೆಯ ಅಂಗಸಂಸ್ಥೆ ಈ ವರ್ಷ ಪ್ರಯತ್ನ ಮಾಡ್ತಾ ಇದೆ. ಈವರೆಗೆ ನಿರಾಶ್ರಿತರಾದವರು ಎಷ್ಟು? ಜನರು ನಿರಾಶ್ರಿತರಾಗಲು ಯುದ್ಧ, ಬಿಕ್ಕಟ್ಟು, ಹಿಂಸಾಚಾರ ಇತ್ಯಾದಿ ಹಲವು ಕಾರಣಗಳು ಇವೆ. ಈ ರೀತಿಯಾಗಿ ಈವರೆಗೂ ವಿಶ್ವಾದ್ಯಂತ 10 ಕೋಟಿಗೂ ಹೆಚ್ಚು ಮಂದಿ ತಮ್ಮ ಮನೆ ಮಠಗಳನ್ನ ತೊರೆದು ಹೋಗಿದ್ದಾರಂತೆ. ಅಂದ್ರೆ ಇಡೀ ಮಾನವ ಕುಲದ 1% ಮಂದಿ ನಿರಾಶ್ರಿತರಾಗಿದ್ದಾರೆ ಎಂದು ವಿಶ್ವಸಂಸ್ಥೆಯ ವರದಿಯೊಂದು ಹೇಳುತ್ತೆ. ಉಕ್ರೇನ್ನಲ್ಲಿ ಸಂಭವಿಸುತ್ತಿರುವ ಯುದ್ಧ, ಇಥಿಯೋಪಿಯಾ, ಬುಕ್ರಿನಾ ಫಾಸೋ, ಮಯನ್ಮಾರ್, ನೈಜೀರಿಯಾ, ಅಫ್ಘಾನಿಸ್ತಾನ್, ಕಾಂಗೋ ಮೊದಲಾದ ದೇಶಗಳಲ್ಲಿ ನೆಲೆಸಿರುವ ತುರ್ತು ಸ್ಥಿತಿಯು ಅಲ್ಲಿನ ಅನೇಕ ಜನರನ್ನ ದೇಶ ಬಿಟ್ಟು ಹೋಗುವಂತೆ ಮಾಡಿವೆ ಎಂದು ವಿಶ್ವಸಂಸ್ಥೆಯ ನಿರಾಶ್ರಿತ ಉನ್ನತ ಆಯುಕ್ತ ಫಿಲಿಪ್ಪೋ ಗ್ರಾಂಡಿ ಹೇಳಿದ್ದಾರೆ. We estimate that the most updated figure is now 120 million. So it has gone up by another 6 million. These are refugees, asylum seekers, internally displaced people being forced by conflict, by persecution, by different and increasingly complex forms of violence, and have had to flee their homes, either in their own country or crossing borders and becoming refugees. 120 million. This is a pretty high figure. And what is also very significant, most regrettably, it is that it is the 12th consecutive year in which this figure goes up. ನಿರಾಶ್ರಿತರ ಮಾನಸಿಕ ಸ್ಥೈರ್ಯಕ್ಕೆ ಪ್ರಶಂಸೆ. ನಿರಾಶ್ರಿತರ ಸಮಸ್ಯೆಗಳಿಗೆ ಸರ್ಕಾರಗಳು ಸೂಕ್ತ ಪರಿಹಾರ ಕಂಡುಕೊಳ್ಳಬೇಕು ಎಂದು ನಿರಾಶ್ರಿತರ ಉನ್ನತ ಆಯುಕ್ತ ಫಿಲಿಪ್ಪೋ ಗ್ರಾಂಡಿ ಕರೆ ನೀಡಿದ್ದಾರೆ. ಹಾಗೆಯೇ ನಿರಾಶ್ರಿತರಿಗೆ ಪರಿಹಾರ ಕಲ್ಪಿಸುವುದಕ್ಕೆ ಕಷ್ಟ ಸಾಧ್ಯವಾಗುವ ರೀತಿಯಲ್ಲಿ ನಿರಾಶ್ರಿತರ ಸಂಖ್ಯೆ ಹೆಚ್ಚಾಗ್ತಾ ಇದೆ ಎಂದು ಗ್ರಾಂಡಿ ಆತಂಕವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ವಿಶ್ವ ನಿರಾಶ್ರಯ ದಿನವನ್ನ ಲಕ್ಷಾಂತರ ಮಂದಿ ನಿರಾಶ್ರಿತರ ಮಾನಸಿಕ ಸ್ಥೈರ್ಯಕ್ಕೆ ಪ್ರಶಂಸೆಯಾಗಿ ಆಚರಿಸುವ ಉದ್ದೇಶ ಇದೆ. ಇವರು ನೆಲೆ ಕಳೆದುಕೊಂಡರೂ ತಮ್ಮ ಹಾಗೂ ತಮ್ಮ ಕುಟುಂಬದ ಮತ್ತು ಸಮುದಾಯಗಳ ಬದುಕುಗಳನ್ನು ಬೆಳಗಿಸಲು ಅವಿರತವಾಗಿ ಪ್ರಯತ್ನಿಸುತ್ತಿರುವ ಇವರು ಉತ್ಸಾಹವನ್ನ ಪ್ರಶಂಸಿಸಲೇಬೇಕು ಎಂದು ಫಿಲಿಪ್ಪೋ ಗ್ರಾಂಡಿ ತಿಳಿಸಿದ್ದಾರೆ. We estimate that the most updated figure is now 120 million. So it has gone up by another 6 million. These are refugees, asylum seekers, internally displaced people being forced by conflict, by persecution, by different
and increasingly complex forms of violence, and have had to flee their homes, either in their own country or crossing borders and becoming refugees. 120 million. This is a pretty high figure. And what is also very significant, most regrettably, it is that it is the 12th consecutive year in which this figure goes up. ಒಟ್ನಲ್ಲಿ ಲೆಕ್ಕಕ್ಕೆ ಸಿಗದ ನಿರಾಶ್ರಿತರು ಸಾವಿರಾರಿದ್ದಾರೆ. ಅವರನ್ನ ಗುರುತಿಸುವ, ಅವರನ್ನ ರಕ್ಷಿಸುವ ಕೆಲಸ ಆಗಲಿ ಅನ್ನೋದೇ ನಮ್ಮ ಫ್ರೀಡಂ ಟಿವಿಯ ಕಳಕಳಿ. ನೋಡ್ತಾ ಇರಿ ಫ್ರೀಡಂ ಟಿವಿ, ಇದು ಜನಸಾಮಾನ್ಯರ ಶಕ್ತಿ.